ಮನಸ್ಸಿನ ಶಾಂತಿಗಾಗಿ, ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಗಾಗಿ, ಸಂತಾನ, ಕೌಟುಂಬಿಕ ಸಮಸ್ಯೆಗಳಂತಹ ಹಲವು ಸಮಸ್ಯೆಗಳನ್ನು ಯಾರಿಗೆ ಹೇಳಿಕೊಳ್ಳಬೇಕೆಂದು ತಿಳಿಯದೆ ದೇವರಿಗೆ ಮೊರೆಯಿಡಲು ಭಕ್ತರು ದೇವಸ್ಥಾನಕ್ಕೆ ಹೋಗುತ್ತಾರೆ. ಎಲ್ಲವೂ ಇದ್ದರೂ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗುವವರೂ ಇದ್ದಾರೆ. ದೇವಸ್ಥಾನದಲ್ಲಿ ಕಾಲಿಟ್ಟ ತಕ್ಷಣ ಬಾಹ್ಯ ಪ್ರಪಂಚವನ್ನು ಮರೆತು ಸಕಾರಾತ್ಮಕತೆಯಿಂದ ಸಂತೋಷವಾಗಿರುತ್ತಾರೆ. ಅಷ್ಟೇ ಅಲ್ಲ, ತಮ್ಮ ಶಕ್ತ್ಯಾನುಸಾರ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. ತಿರುಮಲ, ತಿರುಪತಿಯಂತಹ ದೊಡ್ಡ ದೇವಸ್ಥಾನಗಳಲ್ಲಿ ದೇವರಿಗೆ ಚಿನ್ನದ ಕಿರೀಟಗಳನ್ನು ಮಾಡಿಸುತ್ತಾರೆ, ಆಭರಣಗಳನ್ನು ಮಾಡಿಸುತ್ತಾರೆ, ರೇಷ್ಮೆ ವಸ್ತ್ರಗಳನ್ನು ಸಮರ್ಪಿಸುತ್ತಾರೆ, ಲಕ್ಷಗಟ್ಟಲೆ ಹಣವನ್ನು ಹುಂಡಿಯಲ್ಲಿ ಹಾಕುತ್ತಾರೆ. ತಿರುಪತಿ ಹುಂಡಿಯಲ್ಲಿ ಪ್ರತಿದಿನ ಬಡವರು, ಶ್ರೀಮಂತರು ಎಲ್ಲರೂ ಹಾಕುವ ಕಾಣಿಕೆಗಳು 1 ಕೋಟಿಯಿಂದ 5 ಕೋಟಿಯವರೆಗೆ ಇರುತ್ತದೆ. ಹೀಗೆ ಚಿಕ್ಕ ದೊಡ್ಡ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಹಣ ಹಾಕುವುದು ಸಾಮಾನ್ಯ. ಆದರೆ ಹುಂಡಿಯಲ್ಲಿ ಕಾಣಿಕೆ ಹಾಕಲು ಒಂದು ಲೆಕ್ಕಾಚಾರ ಇದೆಯಂತೆ. ಈ ವಿಷಯ ನಿಮಗೆ ತಿಳಿದಿದೆಯೇ? ಯಾವ ದೇವರ ದೇವಸ್ಥಾನದಲ್ಲಿ ಎಷ್ಟು ಕಾಣಿಕೆ ಹಾಕಿದರೆ ಒಳ್ಳೆಯದು? ಈ ಬಗ್ಗೆ ಹಿರಿಯರು, ಸ್ವಾಮಿಗಳು ಏನು ಹೇಳುತ್ತಾರೆ ಎಂಬುದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಯೋಣ. ಮೊದಲು ತಿರುಮಲ, ತಿರುಪತಿಯಿಂದ ಪ್ರಾರಂಭಿಸೋಣ. ತಿರುಮಲಕ್ಕೆ 7 ಬೆಟ್ಟಗಳು, 7 ಸಪ್ತ ಋಷಿಗಳು ಇರುವುದರಿಂದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹುಂಡಿಯಲ್ಲಿ 7 ರೂಪಾಯಿಗಳನ್ನು ಹಾಕಿದರೆ ಹಲವು ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಆರೋಗ್ಯ ವೃದ್ಧಿಗಾಗಿ ತಿರುಮಲ ಹುಂಡಿಯಲ್ಲಿ 7 ರೂಪಾಯಿ ಹಾಕಬೇಕಂತೆ. ದೇವಿಯವರ ವಿಷಯಕ್ಕೆ ಬಂದರೆ, ವಿಜಯವಾಡ ದುರ್ಗಮ್ಮ ದೇವಿಗೆ ನವರಾತ್ರಿಯಲ್ಲಿ ಪೂಜೆ ಮಾಡುವ ದೇವಿಯರ ದೇವಸ್ಥಾನದಲ್ಲಿ ನವರಾತ್ರಿಯ ಸಂಖ್ಯೆ 9 ಆಗಿರುವುದರಿಂದ ಶತ್ರುಗಳ ಕಾಟ, ಶನಿ ಕಾಟ ದೂರವಾಗಬೇಕೆಂದರೆ ಹುಂಡಿಯಲ್ಲಿ 9 ರೂಪಾಯಿಗಳನ್ನು ಹಾಕಬೇಕು ಎಂದು ಹೇಳುತ್ತಾರೆ. ದೇವಿಯ ದೇವಸ್ಥಾನದಲ್ಲಿ ಮಾತ್ರವಲ್ಲ, ಯಾವುದೇ ದೇವಸ್ಥಾನದಲ್ಲಿ ಈ ಸಂಖ್ಯೆಯ ಹಣವನ್ನು ಹುಂಡಿಯಲ್ಲಿ ಹಾಕಿದರೂ ಅದೇ ಫಲ ಸಿಗುತ್ತದೆಯಂತೆ. 11 ರೂಪಾಯಿ ಏಕೆ ಹಾಕಬೇಕೆಂದರೆ 11 ಸಂಖ್ಯೆ ಚಂದ್ರನಿಗೆ ಅನುಕೂಲಕರ ಸಂಖ್ಯೆ. 11 ರೂಪಾಯಿಗಳನ್ನು ಹುಂಡಿಯಲ್ಲಿ ಹಾಕಿದರೆ ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲ, ಬಹಳ ದಿನಗಳಿಂದ ಕಾಡುತ್ತಿರುವ ಸಮಸ್ಯೆಗಳು ಕೂಡ ಮಾಯವಾಗುತ್ತವೆ ಎಂದು ಹೇಳುತ್ತಾರೆ. ಕಾಳಿಕಾದೇವಿ ಸಿದ್ಧಿ ಸಂಖ್ಯೆ 12. ಈ ಹಿನ್ನೆಲೆಯಲ್ಲಿ 12 ರೂಪಾಯಿಗಳನ್ನು ಹುಂಡಿಯಲ್ಲಿ ಹಾಕಿದರೆ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತದೆಯಂತೆ. ಅಷ್ಟೇ ಅಲ್ಲ, ಬಡವರು ಕೂಡ ಆರ್ಥಿಕವಾಗಿ ಮೇಲೇರುತ್ತಾರೆ ಎನ್ನುತ್ತಾರೆ. ಪದ್ಮನಾಭ ದೇವಸ್ಥಾನ. ನಾವು ಯಾವುದೇ ಪೂಜೆ ಮಾಡಿದರೂ ಮೊದಲು ಗಣಪತಿಯನ್ನು ಸ್ಮರಿಸುತ್ತೇವೆ. ಅಂತಹ ಮಹಾಗಣಪತಿಯ ಅನುಗ್ರಹ ಸಂಖ್ಯೆ 21. ಈ ಹಿನ್ನೆಲೆಯಲ್ಲಿ ಹುಂಡಿಯಲ್ಲಿ 21 ರೂಪಾಯಿ ಹಾಕಿದರೆ ದುರದೃಷ್ಟ ದೂರವಾಗುತ್ತದೆಯಂತೆ. ಅದೃಷ್ಟ ಒಲಿಯುವುದರ ಜೊತೆಗೆ ಕೆಲಸ ಪ್ರಾರಂಭಿಸಿದರೆ ವಿಘ್ನಗಳು ದೂರವಾಗುತ್ತವೆ ಎನ್ನುತ್ತಾರೆ ಹಿರಿಯರು. ಗುರುಗಳ ಅನುಗ್ರಹ ಸಂಖ್ಯೆ 54. ಆದ್ದರಿಂದ ಹುಂಡಿಯಲ್ಲಿ 54 ರೂಪಾಯಿ ಹಾಕಿದರೆ ಎಲ್ಲ ವಿಜಯಗಳು ಸಿಗುತ್ತವೆ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಧನಲಾಭವೂ ಆಗುತ್ತದೆಯಂತೆ. ಜಾತಕ ದೋಷಗಳು ನಿವಾರಣೆಯಾಗಲು, ಮನದಾಸೆಗಳು ಈಡೇರಲು ಹುಂಡಿಯಲ್ಲಿ 101 ರೂಪಾಯಿಗಳನ್ನು ಹಾಕಬೇಕಂತೆ. ಈ ಸಂಖ್ಯೆ ಕಲ್ಪವೃಕ್ಷದ ಆಧಾರ ಸಂಖ್ಯೆ ಆಗಿರುವುದರಿಂದ ಈ ಫಲ ಸಿಗುತ್ತದೆ ಎನ್ನುತ್ತಾರೆ. ಶ್ರೀಚಕ್ರದ ಮೂಲ ಸಂಖ್ಯೆ 108. ಆದ್ದರಿಂದ 108 ರೂಪಾಯಿಗಳನ್ನು ಹುಂಡಿಯಲ್ಲಿ ಹಾಕಿದರೆ ಸಕಲ ಸಿದ್ಧಿ ಲಭಿಸುವುದರ ಜೊತೆಗೆ ಸಕಲ ಮನದಾಸೆಗಳು ಈಡೇರುತ್ತವೆಯಂತೆ. ಪಾಪ ಮಾಡುವವರು ದೇವರ ಹುಂಡಿಯಲ್ಲಿ ಹಣ ಹಾಕಿ ಹರಕೆ ತೀರಿಸಿಕೊಂಡು ನಿರಾಳರಾಗುತ್ತಾರೆ. ಆದರೆ ತಿಳಿಯದೆ ಮಾಡಿದ ಪಾಪಗಳಿಗೆ ಮಾತ್ರ ಶಿಕ್ಷೆ ಇರುವುದಿಲ್ಲ. ತಿಳಿದು ತಪ್ಪು ಮಾಡಿ ದೇವರನ್ನು ಪ್ರಾರ್ಥಿಸಿದರೆ ಅದನ್ನು ದೇವರು ಸ್ವೀಕರಿಸುವುದಿಲ್ಲ. ತಿಳಿದೋ ತಿಳಿಯದೆಯೋ ಪಾಪ ಮಾಡುವವರು 116 ರೂಪಾಯಿಗಳನ್ನು ಹುಂಡಿಯಲ್ಲಿ ಹಾಕಿ ಪ್ರಾರ್ಥಿಸಿದರೆ ಪುಣ್ಯ ಲಭಿಸುತ್ತದೆ. 7 ಜನ್ಮಗಳ ಪಾಪ ದೂರವಾಗುತ್ತದೆಯಂತೆ. ಹೀಗೆ ಎಷ್ಟು ಕಾಣಿಕೆ ಹಾಕಿದರೆ ಅಷ್ಟು ಪ್ರಯೋಜನಗಳು ಸಿಗುತ್ತವೆ ಎನ್ನುತ್ತಾರೆ ಹಿರಿಯರು. ಈ ವಿಡಿಯೋ ಇಷ್ಟ ಆದರೆ ಪರಂಪರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.